ಮೈಸೂರಿನ ದಿವಾನರಾಗಿದ್ದ ಸರ್ ಎಂ ವಿಶ್ವೇಶ್ವರಯ್ಯನವರು ಗುಂಡಪ್ಪನವರ ಜ್ಞಾನ ಮತ್ತು ಶಿಸ್ತನ್ನು ಗಮನಿಸಿ ಅವರನ್ನು ಗೌರವಿಸುತ್ತಿದ್ದರು. ವಿಶ್ವೇಶ್ವರಯ್ಯನವರು ಗುಂಡಪ್ಪನವರಿಗೆ ಸರ್ಕಾರದ ಹುದ್ದೆಗಳನ್ನು ಅಥವಾ ಮಾಸಿಕ ಆರ್ಥಿಕ ನೆರವನ್ನು ನೀಡಲು ಪ್ರಸ್ತಾಪಿಸಿದರು. ಆದರೆ ಗುಂಡಪ್ಪನವರು ತಾವು ನಡೆಸುತ್ತಿದ್ದ ಕರ್ನಾಟಕ ಪತ್ರಿಕೆಯ ಸ್ವಾತಂತ್ರ್ಯವನ್ನು ಕಾಯ್ದುಕೊಳ್ಳಲು ಬಯಸಿದ್ದರು. ಸರ್ಕಾರಿ ನೆರವು ಪಡೆದರೆ ಆಡಳಿತದ ತಪ್ಪುಗಳನ್ನು ಮುಕ್ತವಾಗಿ ವಿಮರ್ಶಿಸಲು ಸಾಧ್ಯವಾಗುವುದಿಲ್ಲ ಎಂದು ಅವರು ವಿಶ್ವೇಶ್ವರಯ್ಯನವರಿಗೆ ತಿಳಿಸಿದರು. ವಿಶ್ವೇಶ್ವರಯ್ಯನವರು ಅವರ ಈ ವೃತ್ತಿಪರ ನಿಷ್ಠೆಯನ್ನು ಗೌರವಿಸಿ ತಮ್ಮ ಪ್ರಸ್ತಾಪವನ್ನು ಹಿಂಪಡೆದರು. ಇಬ್ಬರ ನಡುವೆ ಇದ್ದ ಸ್ನೇಹ ಮತ್ತು ಪರಸ್ಪರ ಗೌರವ ಕೊನೆಯವರೆಗೂ ಮುಂದುವರಿಯಿತು. ಯಾವುದೇ ಸರ್ಕಾರಿ ಸೌಲಭ್ಯಗಳನ್ನು ಸ್ವೀಕರಿಸದೆ ತಮ್ಮ ಪತ್ರಿಕಾ ವೃತ್ತಿಯ ನೈತಿಕತೆಯನ್ನು ಕಾಯ್ದುಕೊಂಡರು.